Students, in the previous class, that is algebraic expressions and identities, we have completed the multiplication of the different types of polynomials, that is monomials, binomials and trinomials. Okay students, ಸೊ ವಿದ್ಯಾರ್ಥಿಗಳೇ, ನಾವು ಹಿಂದಿನ ತರಗತಿಯಲ್ಲಿ ಬೀಜೋಕ್ತಿಗಳು ಮತ್ತು ನಿತ್ಯ ಸಮೀಕರಣಗಳು ಅನ್ನುವಂತಹ ಪಾಠದಲ್ಲಿ ನಾವು ಏಕಪದ, ದ್ವಿಪದ ಮತ್ತು ತ್ರಿಪದ, ಸೊ ಹೀಗೆ ಬಹುಪದೋಕ್ತಿಯ ವಿಧಗಳನ್ನು ಗುಣಾಕಾರ ಮಾಡೋದನ್ನು ಅಭ್ಯಾಸ ಮಾಡಿದ್ವಿ. ಸೊ ಹಿಂದಿನ ದಿವಸ ಆ ಪಾಠದಲ್ಲಿ ನಾವು ಕೆಲವೊಂದು ನಿತ್ಯ ಸಮೀಕರಣಗಳನ್ನು ಮತ್ತು ಅದರಲ್ಲಿರ್ತಕ್ಕಂತಹ ನಿತ್ಯ ಸಮೀಕರಣಗಳನ್ನು ಉಪಯೋಗಿಸಿಕೊಂಡು ಲೆಕ್ಕಗಳನ್ನು ಹೇಗೆ ಬಿಡಿಸೋದು ಅನ್ನೋದನ್ನು ನಾವು ಹಿಂದಿನ ತರಗತಿಯಲ್ಲಿ ಗಮನಿಸೋಣ. ಸ್ಟೂಡೆಂಟ್ಸ್, so in the continued part of this algebraic expression and identities, so we will see today that identities, and also we will study the standard identities, and we are going to simplify by using those identities. So now, before going to use the identities, we shall know what is the meaning of identity and what are the identities we are going to use here. ವಿದ್ಯಾರ್ಥಿಗಳ ಹಿಂದೆ ನಾವು ಆಲ್ರೆಡಿ ಅಭ್ಯಾಸ ಮಾಡಿದ್ದೇವೆ ಈ ಪಾಠದಲ್ಲಿ. ಇವತ್ತಿನ ದಿವಸ ನಾವು ನಿತ್ಯ ಸಮೀಕರಣಗಳು ಅಂತ ಹೇಳೋದು ನೋಡೋಣ. ಆ ನಂತರ ಮಾನಕ ನಿತ್ಯ ಸಮೀಕರಣಗಳು. ಈ ಮಾನಕ ನಿತ್ಯ ಸಮೀಕರಣಗಳನ್ನು ಬಳಸ್ಕೊಂಡು ನಾವೇನು ಮಾಡ್ತೀವಿ, ಲೆಕ್ಕಗಳನ್ನು ಬಿಡಿಸ್ತೀವಿ. ಇದನ್ನು ಚೆನ್ನಾಗಿ ಕಲ್ತ್ಕೊಳ್ಳಿ ವಿದ್ಯಾರ್ಥಿಗಳೇ. ಯಾಕೆಂತ ಹೇಳಿದ್ರೆ ಇದನ್ನು ನಾವು ಕಂಟಿನ್ಯೂ 9 ಮತ್ತು 10ನೇ ತರಗತಿಯಲ್ಲಿ ಅಭ್ಯಾಸ ಮಾಡ್ತೀವಿ. ಸೊ ಹಾಗೆ ಮುಂದೆ ಕೂಡ ಇವು ಉಪಯೋಗಕ್ಕೆ ಬರ್ತದೆ. ಅಂಕಗಣಿತದಲ್ಲಿರ್ತಕ್ಕಂಥದ್ದು ಬೀಜಗಣಿತಕ್ಕೆ, ಬೀಜಗಣಿತದಲ್ಲಿರ್ತಕ್ಕಂಥದ್ದು ಅಂಕಗಣಿತ, ರೇಖಾಗಣಿತ ಎಲ್ಲ ವಿಭಾಗಕ್ಕೂ ನಾವು ಇವುಗಳನ್ನು ಬಳಸ್ಕೊಳ್ತೀವಿ. ವಿ ಆರ್ ಗೋಯಿಂಗ್ ಟು ಯೂಸ್ ದೀಸ್ ಐಡೆಂಟಿಟೀಸ್ in physics, chemistry, so and also the branches of mathematics, of arithmetic, algebra, geometry. Wherever you are going, we are going to use the identities. Now we will see the definition of the identity. So identity means, so it is an equality. It is an equality which is true for all values of the variables. It is an identity, it is an equality which is true for all values of the variables in the equality. All values of the variables in the equality. So that means if you give any values for the variables, so which are present in that identity, so they should be equal for both the LHS and RHS. That means left hand side and right hand side. So ವಿದ್ಯಾರ್ಥಿಗಳ ನಿತ್ಯ ಸಮೀಕರಣ ಅಂತ ಹೇಳಿದ್ರೆ, ಈ ನಿತ್ಯ ಸಮೀಕರಣ ಒಂದು ಸಮತೆ ಅಂತ ಹೇಳ್ತಿರ್ತೀವಿ ನಾವು. ಸಮತೆ ಆಗಿದ್ದು ಇದು ಚರಾಕ್ಷರದ ಎಲ್ಲಾ ಬೆಲೆಗಳಿಗೂ ನಿಜವಾಗಿರುತ್ತದೆ. ನಿತ್ಯ ಸಮೀಕರಣ ಅನ್ನುವಂಥದ್ದು ಒಂದು ಸಮತೆಯಾಗಿದ್ದು ಇದು ಚರಾಕ್ಷರದ ಎಲ್ಲಾ ಬೆಲೆಗಳಿಗೂ ನಿಜವಾಗಿರುತ್ತದೆ. ಅಂದರೆ ಅಲ್ಲಿರ್ತಕ್ಕಂತಹ ನಿತ್ಯ ಸಮೀಕರಣದಲ್ಲಿರ್ತಕ್ಕಂತಹ ಚರಾಕ್ಷರಗಳಿಗೆ ನಾವು ಯಾವುದೇ ಬೆಲೆಗಳನ್ನು ಕೊಟ್ಟಾಗ ಆ ಬೆಲೆಗಳು ಅದರ ಎಡಭಾಗ ಮತ್ತು ಬಲಭಾಗ ಎರಡಕ್ಕೂ ಸಮನಾಗಿರ್ತಕ್ಕಂತಹ ಉತ್ತರ ನಮಗೆ ಸಿಕ್ಕರೆ ಅವುಗಳನ್ನು ನಾವು ನಿತ್ಯ ಸಮೀಕರಣಗಳು ಅಂತ ಹೇಳಿ ಕರಿತೀವಿ. ನಾವು ಅವುಗಳನ್ನು ನಿತ್ಯ ಸಮೀಕರಣಗಳು ಅಂತ ಕರಿತೀವಿ. ಸೊ ವಿದ್ಯಾರ್ಥಿಗಳ ಹಾಗಾದರೆ ಅದರಲ್ಲಿರ್ತಕ್ಕಂತಹ ಸ್ಟ್ಯಾಂಡರ್ಡ್ ಐಡೆಂಟಿಟೀಸ್ ಕೆಲವೊಂದು ಎಲ್ಲವನ್ನೂ ಅಭ್ಯಾಸ ಮಾಡೋದಿಲ್ಲ. ಕೆಲವೊಂದು ಸ್ಟ್ಯಾಂಡರ್ಡ್ ಐಡೆಂಟಿಟೀಸ್ ಮಾನಕ ನಿತ್ಯ ಸಮೀಕರಣಗಳನ್ನು ನಾವು ಇಂದಿನ ದಿವಸ ಅಭ್ಯಾಸ ಮಾಡೋಣ. ಹಾಗೆಯೇ ಅವು ಯಾವ್ಯಾವು ಮತ್ತು ಅವನ್ನ ನಾವು ಹೇಗೆ ಪಡ್ಕೊಳ್ತೀವಿ ಎನ್ನುವಂಥ ಯಾವ್ಯಾವು ಮಾನಕ ನಿತ್ಯ ಸಮೀಕರಣಗಳಿದ್ದಾವೆ, ಅವುಗಳು ಹೇಗೆ ನಾವು ಆ ಸಮೀಕರಣಗಳನ್ನು ಪಡ್ಕೊಳ್ತೀವಿ ಅನ್ನೋದನ್ನ ನೋಡೋಣ. ಸೊ ಸ್ಟೂಡೆಂಟ್ಸ್, ವಿ ವಿಲ್ ಸಿ
the standard identities, some of the standard identities, and also we will see how we get that standard identities. Now we shall see the standard identities. Okay. Now students, we will see the first identity. So a plus b and a plus b. So we will find out the product of. Find the product of. Find the product of a plus b and a plus b. So both are the binomials, so having the same variables. So or it can be written as a plus b. This can be written as a plus b into a plus b, or 3:32 p.m. a plus b whole square. A plus b whole square. So this is written in the by using the laws of indices. So if x into x, which is equal to x square. Similarly, we have a plus b into a plus b, so it will be a plus b whole square. So both are the binomials. If we multiply this, we will get the product. So that product is the first standard identities. So ವಿದ್ಯಾರ್ಥಿಗಳಿಗೆ ಏನು ಮಾಡೋಣ ಅಂತ ಹೇಳಿದ್ರೆ, ಮೊದಲು a plus b ಮತ್ತು a plus b ಎನ್ನುವಂತಹ ಎರಡು ವಿಪದೋಕ್ತಿಗಳನ್ನು ಗುಣಾಕಾರ ಮಾಡೋಣ. a plus b ಮತ್ತು a plus b ಎನ್ನುವಂತಹ ಎರಡು ವಿಪದೋಕ್ತಿಗಳನ್ನು ಗುಣಾಕಾರ ಮಾಡೋಣ. ಅವುಗಳನ್ನು ಗುಣಾಕಾರ ಮಾಡಿದಾಗ ನಮಗೆ ಒಂದು ಗುಣಲಬ್ಧ ಸಿಗ್ತದೆ. ಆ ಗುಣಲಬ್ಧವೇ ಮೊದಲ ಮಾನಕ ನಿತ್ಯ ಸಮೀಕರಣ. ಸೊ ಹಾಗೆ ಈ a plus b ಮತ್ತು a plus b ಇವೆರಡನ್ನು ಗುಣಾಕಾರ ಮಾಡಿದಾಗ ಇವೆರಡು ಒಂದೇ ಚರಾಕ್ಷರಗಳಿದ್ದಾವೆ. ಸೊ ಹಾಗಾಗಿ ಇದನ್ನು ನಾವು a plus b whole square ಅಂತಾನೂ ಬರೀಬಹುದು. a plus b whole square ಅಂತಾನೂ ಬರೀಬಹುದು. ಸೊ ಹೇಗೆ x into x ಅಂತ ಇದ್ರೆ ಆಗ ಏನು ಮಾಡ್ತೀವಿ, x square ಅಂತ ಬರೀತೀವಿ ಘಾತಾಂಕಗಳ ನಿಯಮವನ್ನ ಆಧಾರವಾಗಿಟ್ಟುಕೊಂಡು. ಈಗ ಇದನ್ನ ಗುಣಾಕಾರ ಮಾಡೋಣ. Now we will multiply these both binomials. So observe, as in the previous method, we are going to use the previous method of multiplication. So write down first binomial as it is and multiply this binomial by the first monomial of the second binomial. First monomial or first term of the second binomial. So that means a plus b into a, write down the plus sign, plus again write down a plus b as it is. A plus b, so multiply by the second term, it is b. Now multiply a into a is a square, plus a into b, ab, plus into plus plus. So b into a, again ab, plus into plus plus, b into b is b square. So now identify the like terms. So here AB are the like terms. So now write down a square as it is, plus here 1ab plus 1ab, it is 2ab, plus write down b square. So this is the obtained product by multiplying a plus b and a plus b. This is called as the standard identity. This is called as the first standard identity. So ವಿದ್ಯಾರ್ಥಿಗಳೇ ಇಲ್ಲಿ ನೋಡಿ a plus b into a plus b ಅನ್ನ ಎರಡು ವಿಪದೋಕ್ತಿಗಳನ್ನ ಗುಣಾಕಾರ ಮಾಡೋಣ. ಸೊ ಗುಣಾಕಾರ ಮಾಡುವಂತಹ ವಿಧಾನ ಗೊತ್ತಿದೆ ನಮಗೆ. ಮೊದಲನೇ ವಿಪದೋಕ್ತಿಯನ್ನು ಹಾಗೆ ಬರ್ಕೊಳ್ತಾ ಇದ್ದೀನಿ. ಈ ಮೊದಲನೇ ವಿಪದೋಕ್ತಿಯನ್ನ ಎರಡನೇ ವಿಪದೋಕ್ತಿ
ಬಳಸಬೇಕು. ಅದಕ್ಕೆ ಎ ಪ್ಲಸ್ ಬಿ ಹಾಗೆ ಬರ್ಕೊಳ್ಳಿ ಇಂಟು ಎ ಪ್ಲಸ್ ಚಿಹ್ನೆಯನ್ನು ಬರ್ಕೊಳ್ಳಿ, ಮೊದಲನೇ ದ್ವಿಪದೋಕ್ತಿ ಹಾಗೆ ಬರ್ಕೊಳ್ಳಿ, ಇದನ್ನು ಬಿ ಇಂದ ಗುಣಿಸಬೇಕು. ಈಗ ಗುಣಾಕಾರ ಮಾಡೋಣ. ಎ ಇಂಟು ಎ ಸ್ಕ್ವಯರ್ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಎ ಇಂಟು ಬಿ ಎ ಬಿ ಪ್ಲಸ್ ಹಾಗೆ ಬರ್ಕೊಳ್ತಾ ಇದ್ದೀನಿ, ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಆಯಿತು, ಬಿ ಇಂಟು ಎ ಬಿ ಆಯಿತು, ಪುನಃ ಪ್ಲಸ್ ಚಿಹ್ನೆಗಳನ್ನು ಗುಣಿಸಿ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಬಿ ಇಂಟು ಬಿ ಬಿ ಸ್ಕ್ವಯರ್. ಸೊ ಈಗ ಇದರಲ್ಲಿ ಸಜಾತೀಯ ಬೀಜಪದಗಳನ್ನ ಗುರುತಿಸಿ ನೋಡಿ. ಇಲ್ಲೂ ಎ ಬಿ ಇದೆ, ಇಲ್ಲೂ ಎ ಬಿ ಇದೆ. ಈ ಎ ಸ್ಕ್ವೇರ್ ಹಾಗೆ ಬರ್ಕೊಳ್ತೀವಿ, ಇಲ್ಲಿ ಒಂದು ಎ ಬಿ ಇಲ್ಲಿ ಒಂದು ಎ ಬಿ, ಎರಡು ಎ ಬಿ ಆಯಿತು, ಪ್ಲಸ್ ಬಿ ಸ್ಕ್ವೇರ್ ಇದನ್ನ ಹಾಗೆ ಬರ್ಕೊಳ್ತಾ ಇದ್ದೇವೆ. ಈ ಗುಣಲಬ್ಧ ಏನು ಸಿಕ್ಕಿದೆಯಲ್ಲ, ಈ ಗುಣಲಬ್ಧವನ್ನು ನಾವು ಮೊದಲನೇ ಮಾನಕ ನಿತ್ಯ ಸಮೀಕರಣ ಅಂತ ಹೇಳಿ ಕರಿತೀವಿ. ಮೊದಲನೇ ಮಾನಕ ನಿತ್ಯ ಸಮೀಕರಣ ಅಂತ ಹೇಳಿ ಕರಿತೀವಿ. ಸೊ ಹಾಗಾದ್ರೆ ವಿದ್ಯಾರ್ಥಿಗಳೇ, ಯಾವ ಹಾಗಾದ್ರೆ ಮೊದಲನೇ ನಿತ್ಯ ಸಮೀಕರಣ ಎ ಪ್ಲಸ್ ಬಿ ಹೋಲ್ ಸ್ಕ್ವಯರ್ ಈಕ್ವಲ್ಸ್ ಎ ಸ್ಕ್ವಯರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವಯರ್. So students, the first identity is standard identity is a plus b whole square equals a square plus b square plus a square plus 2ab plus b square. So ವಿದ್ಯಾರ್ಥಿಗಳ ಮೊದಲನೇ ನಿತ್ಯ ಸಮೀಕರಣ ಮಾನಕ ನಿತ್ಯ ಸಮೀಕರಣ ಯಾವುದು ಅಂತ ಹೇಳಿದ್ರೆ a plus b whole square equals a square plus 2ab plus b square. ಇಲ್ಲಿ ಎಲ್ಲವೂ ಪ್ಲಸ್ ಇರೋದ್ರಿಂದ ಯಾವ ರೀತಿ ಉಚ್ಚಾರಣೆ ಮಾಡೋದು ತಪ್ಪೇನಿಲ್ಲ. ಇದನ್ನ ಬಲಭಾಗವನ್ನ a square plus b square plus 2ab ಅಂತ ಓದಬಹುದು, ಅಥವಾ a square plus 2ab plus b square ಅಂತ ಕೂಡ ನಾವು ಓದಬಹುದು. ಸೊ ಈಗ ನಿಮಗೆ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ವಿದ್ಯಾರ್ಥಿಗಳು, ಇದು ಮೊದಲನೇ ನಿತ್ಯ ಸಮೀಕರಣ, ಮಾನಕ ನಿತ್ಯ ಸಮೀಕರಣ. ಸೊ ಹಾಗಾದ್ರೆ ಇನ್ನೊಂದು ಎರಡನೇ ಮಾನಕ ನಿತ್ಯ ಸಮೀಕರಣವನ್ನು ನಾವು ಗಮನಿಸೋಣ. ಸೊ ಎರಡನೇ ನಿತ್ಯ ಸಮೀಕರಣವನ್ನು ಗಮನಿಸೋದಾದ್ರೆ so now students, I have written the first standard identity. So you should have to remember this until your studies. So a plus b whole square is equal to a square plus 2ab plus b square. So now we will move on to the second one. Find the product of a minus b and a minus b. So just we have changed the sign here. So ವಿದ್ಯಾರ್ಥಿಗಳಿಗೆ ಏನು ಮಾಡೋದು, ಈ a minus b ಮತ್ತು a minus b ಇವೆರಡರ ಗುಣಲಬ್ಧವನ್ನು ಕಂಡುಹಿಡಿಯೋಣ. ಸೊ ಇಲ್ಲಿ ಏನು ಬರ್ತದೆ ನಮಗೆ ಗುಣಲಬ್ಧ ಗಮನಿಸೋಣ. a minus b ಮತ್ತು a minus b ಇವೆರಡನ್ನು ಗುಣಿಸೋದು, a minus b ಇಂಟು a minus b, ಅಥವಾ ನಾವು ಇದನ್ನ ಎರಡು ಒಂದೇ ಚರಾಕ್ಷರಗಳಿರೋದ್ರಿಂದ a minus b ಹೋಲ್ ಸ್ಕ್ವೇರ್ ಅಂತ ನಾವು ಬರೀಬಹುದು. a minus b ಹೋಲ್ ಸ್ಕ್ವೇರ್ ಅಂತ ಬರೀಬಹುದು. ಈಗ ವಿದ್ಯಾರ್ಥಿಗಳಿಗೆ ಗಮನಿಸಿ, ಈ ಮೊದಲನೇ ದ್ವಿಪದವನ್ನು ಹಾಗೆ ಬರ್ಕೊಳ್ತೇವೆ, a minus b ಇದನ್ನು ಹಾಗೆ ಇಟ್ಕೊಳ್ತೇವೆ. ಎರಡನೇ ದ್ವಿಪದದ ಮೊದಲನೇ ಪದ ಇದರಿಂದ ಗುಣಿಸ್ಬೇಕು, a ಇಂದ ಗುಣಿಸ್ಬೇಕು. ಸೊ ಹಾಗಾಗಿ a minus b ಇಂಟು a. ಎರಡನೇ ದ್ವಿಪದೋಕ್ತಿಯಿಂದ ಗುಣಿಸ್ತಾ ಇರೋದ್ರಿಂದ ಇಲ್ಲಿರ್ತಕ್ಕಂಥ ಎರಡನೇರಲ್ಲಿ ಇರ್ತಕ್ಕಂತಹ ಚಿಹ್ನೆಯನ್ನು ಬರ್ಕೊಳ್ತೇವೆ, ಮೈನಸ್. ಮೊದಲನೇ ದ್ವಿಪದೋಕ್ತಿ ಪುನಃ ಬರ್ಕೊಳ್ಳಿ, a minus b. ನಂತರ ಎರಡನೇ ಪದ ಯಾವುದಿದೆ ಇಲ್ಲಿ, b ಇದೆ. b ಅನ್ನ ನಾವಲ್ಲಿ ಬರ್ಕೊಳ್ತಾ ಇದ್ದೀವಿ. ಸೊ ಈಗ ಗುಣಾಕಾರವನ್ನು ಮಾಡೋಣ. ನೋಡಿ, ಈಗ a ಇಂಟು a ಏನಾಗ್ತದೆ, a ಸ್ಕ್ವಯರ್. ಸೊ ಮೈನಸ್ ಇಂಟು ಪ್ಲಸ್ ಮೈನಸ್, a ಇಂಟು b a b. ಸೊ ಈಗ ಮುಂದೆ ಮೈನಸ್ ಇಂಟು ಪ್ಲಸ್ ಮೈನಸ್, ಈಗ b ಇಂಟು a ಮತ್ತು ಪುನಃ a ಬಂದು a b ಬಂತು. ಈಗ ಚಿಹ್ನೆಗಳನ್ನು ಗುಣಿಸಿ, ಮೈನಸ್ ಇಂಟು ಮೈನಸ್ ಪ್ಲಸ್ b ಇಂಟು b b ಸ್ಕ್ವಯರ್. ಈಗ ಇಲ್ಲಿ ಸಜಾತೀಯ ಬೀಜಪದಗಳನ್ನು ಗುಣಿಸೋಣ. ನೋಡಿ, ಮೈನಸ್
ಎ ಬಿ ಮೈನಸ್ 1 ಎ ಬಿ ಮೈನಸ್ 1 ಎ ಬಿ ಮೈನಸ್ 1 ಎ ಬಿ ಏನಾಗ್ತದೆ ಮೈನಸ್ 2 ಎ ಬಿ ಈ ಎ ಸ್ಕ್ವೇರ್ ಮತ್ತು ಬಿ ಸ್ಕ್ವೇರ್ ಅದನ್ನ ಹಾಗೆ ಬರ್ಕೊಳ್ಳಿ ಎ ಸ್ಕ್ವೇರ್ ಇದನ್ನ ಹಾಗೆ ಬರ್ಕೊಂಡಿದ್ದೀನಿ ಮೈನಸ್ 1 ಎ ಬಿ ಮೈನಸ್ 1 ಎ ಬಿ ಮೈನಸ್ 2 ಎ ಬಿ ಪ್ಲಸ್ ಬಿ ಸ್ಕ್ವೇರ್ ಸೊ ಹಾಗಾದ್ರೆ ಇದರ ಗುಣಲಬ್ಧ ಏನು ಸಿಕ್ತು ನಮಗೆ ಎ ಸ್ಕ್ವೇರ್ ಮೈನಸ್ 2 ಎ ಬಿ ಪ್ಲಸ್ ಬಿ ಸ್ಕ್ವೇರ್ ಸೊ ಈಗ ಗೊತ್ತಾಯ್ತಲ್ಲ ನೋಡಿ ಇದಕ್ಕೂ ಮತ್ತೆ ಅಲ್ಲಿರ್ತಕ್ಕಂಥದಕ್ಕೂ ಒಂದು ಸ್ವಲ್ಪ ವ್ಯತ್ಯಾಸ ಇದೆ ಏನು ಎ ಸ್ಕ್ವೇರ್ ಮೈನಸ್ 2 ಎ ಬಿ ಪ್ಲಸ್ ಬಿ ಸ್ಕ್ವೇರ್ ಇಲ್ಲಿ ಮೈನಸ್ ಇದೆ ಇಲ್ಲಿ ಎಲ್ಲವೂ ಕೂಡ ಪ್ಲಸ್ ಚಿಹ್ನೆ ಇದ್ದಾವೆ ಸೊ ನಾವು ಸ್ಟೂಡೆಂಟ್ಸ್ so if you observe these binomials a minus b into a minus b so a minus b write down the first binomial as it is so now multiply this the first term of the second binomial a minus b into the first term is a write down the symbol sign minus and again write down the first binomial a minus b as it is and multiply by second term that is b so now if you multiply a into a square minus into plus minus a into b it is ab write down the minus sign as it is multiply b into a into b minus into minus is plus b into b b square so in this if you observe identify the like terms so the like terms are minus ab and minus ab so it will be equal to minus 2ab write down a square as it is minus 1ab minus 1ab it will be minus 2ab plus b square so this is the obtained product of the a minus b and a minus b so this is called as the second standard identity so therefore we can write a minus b into a minus b it is a minus b whole square which will be equal to a square minus 2ab plus b square so a square a minus b whole square is equal to a minus b whole square is equal to a square minus 2ab plus b square so this is the second identity so ವಿದ್ಯಾರ್ಥಿಗಳೇ ಇದು ಎರಡನೇ ನಿತ್ಯ ಸಮೀಕರಣ ಮಾನಕ ನಿತ್ಯ ಸಮೀಕರಣ ಹಾಗಾದ್ರೆ ಇಲ್ಲಿ ಇದನ್ನು ಬರ್ಕೊಳ್ಳೋಣ ಎರಡನೇದಾ ಸೊ ಎರಡನೇ ನಿತ್ಯ ಸಮೀಕರಣ ಏನು a minus b whole square equals a square minus 2ab plus b square so ಇದು ಆಲ್ರೆಡಿ ನೀವು ನೋಡ್ತಾ ಇದ್ದಂಗೆ ಗೊತ್ತಾಗಿದೆ ಇದನ್ನ ನೀವು ಹಿಂದಿನ ತರಗತಿಗಳಲ್ಲಿ ಅಭ್ಯಾಸ ಮಾಡಿದ್ದೀರಿ a plus b whole square ಸೂತ್ರ a minus b whole square ಸೂತ್ರ so a plus b whole square ದ ನಿತ್ಯ ಸಮೀಕರಣದ ವಿಸ್ತರಣೆ ಏನು ಬರ್ತದೆ a square plus 2ab plus b square so a minus b whole square ನಿತ್ಯ ಸಮೀಕರಣದ ವಿಸ್ತರಣೆ a square minus 2ab plus b square ಆಗ್ತದೆ students so this is the second standard identity so which we have already studied in your previous classes a minus b whole square is equal to a square minus 2ab plus b square so therefore we got the two formulas that means two standard identities first one is the a plus b whole square is equal to a square plus 2ab plus b square and the second one is a minus b whole square equals a square minus 2ab plus b square now we will see the next identities okay students now we will see the third identity so for that third identity we have to multiply the same binomials so a plus b and a minus b ವಿದ್ಯಾರ್ಥಿಗಳೇ ಈ ಮೂರನೇ ನಾವು ಮಾನಕ ನಿತ್ಯ ಸಮೀಕರಣಗಳನ್ನು ನೋಡೋಣ ಇದಕ್ಕೆ ನಾವು a plus b ಮತ್ತು a minus b ಇವೆರಡನ್ನು ನಾವು ಗುಣಾಕಾರ ಮಾಡಿದರೆ ನಮಗೆ ಅದಕ್ಕೆ ಉತ್ತರ ಸಿಗ್ತದೆ
ಈಗ ವಿದ್ಯಾರ್ಥಿಗಳೇ ಅದನ್ನು ಬರ್ಕೋಣ. a plus b into a minus b. a plus b into a minus b. ಸೊ ಹಿಂದೆ ಹೇಗೆ ಮಾಡ್ತಾ ಇದ್ರು ಹಾಗೇನೆ ಮೊದಲನೇ ದ್ವಿಪದೋಕ್ತಿಯನ್ನು ಹಾಗೆ ಬರ್ಕೋಣ. a plus b into a ಇಂದ ಮೊದಲು a ಇಂದ ಗುಣಿಸಬೇಕು. ಚಿಹ್ನೆ ಯಾವುದು ಬರೀಬೇಕು? ಮೈನಸ್ ಬರೀಬೇಕು. ನೆಕ್ಸ್ಟ್ ಮೊದಲನೇ ದ್ವಿಪದೋಕ್ತಿ ಬರ್ಕೊಳ್ಳಿ a plus b. ಸೊ ಈಗ ಯಾವುದರಿಂದ ಗುಣಿಸಬೇಕು? ಎರಡನೇ ದ್ವಿಪದೋಕ್ತಿಯ ಎರಡನೇ ಪದ b. ಈಗ ನಂತರ ಈಗ ಗುಣಾಕಾರ ಮಾಡೋಣ. a into a square plus b into a or a into b ab ಆಗ್ತದೆ. ಮೈನಸ್ ಇಂಟು ಪ್ಲಸ್ ಮೈನಸ್ b into a ಅದು ಕೂಡ ab ಆಗ್ತದೆ. ಮೈನಸ್ ಇಂಟು ಪ್ಲಸ್ ಮೈನಸ್ b into b b ಸ್ಕ್ವೇರ್. ಸೊ ಈಗ ಇಲ್ಲೂ ಕೂಡ ನಾವೇನ್ ಮಾಡಬೇಕು? ಸಜಾತಿಯ ಬೀಜಪದಗಳಿದಾವ ಅಂತ ನೋಡ್ಬೇಕು. ಹೌದು ಇದಾವೆ. ಯಾವುವು? ಯಾವೇಳಿ? ಪ್ಲಸ್ ಎ ಬಿ ಮೈನಸ್ ಎ ಬಿ, ಪ್ಲಸ್ 1 ಎ ಬಿ ಮೈನಸ್ 1 ಎ ಬಿ. ನೋಡಿ ಇದು 1 ಎ ಬಿ ಮೈನಸ್ 1 ಎ ಬಿ ಕ್ಯಾನ್ಸಲ್ ಆಗ್ತದೆ. ನಮಗೆ ಉಳಿತಕ್ಕಂಥದ್ದು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ನೋಡಿ, ಸೊ ಹಾಗಾದ್ರೆ ಇಲ್ಲಿ ನಾವು ಅದನ್ನ ಗುಣಾಕಾರ ಮಾಡಿದಂತ ಸಂದರ್ಭದಲ್ಲಿ ನಮಗೆ ಏನು ಸಿಕ್ತು ಉತ್ತರ? ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಸಿಕ್ತು ನಮಗೆ. ಗೊತ್ತಾಯ್ತಲ್ಲ ವಿದ್ಯಾರ್ಥಿಗಳೇ? ಸೊ ನಾವು ಸ್ಟೂಡೆಂಟ್ಸ್ write down the first binomial as it is, multiply it with a, write down the sign minus, again write down the first binomial, multiply it with b. So we will get a into a square, plus into plus plus, a into b it is ab, minus into plus minus, b into ab, again multiply, minus into plus minus, b into b is b square. So in this, if you observe ab plus ab and minus ab are they are the like terms. So therefore plus 1 ab minus 1 ab get cancels. So the remaining is a square minus b square. So this is the third identity, standard identity. So therefore third identity is a plus b into a minus b is equal to a square minus b square. So a plus b into a minus b is equal to a square minus b square. So ಇದನ್ನು ನಾವು ಈ ಕಡೆ ಬರ್ಕೋಣ. ಈ ಥರ್ಡ್ ಐಡೆಂಟಿಟಿಯನ್ನ a plus b into a minus b is equal to a square minus b square. So ಈಗ ಮೂರು ನಿತ್ಯ ಸಮೀಕರಣಗಳನ್ನು ನಾವು ನೋಡಿದ್ವಿ. ಗೊತ್ತಾಯ್ತಲ್ಲ? ಸೊ ಈಗ ಇನ್ನೊಂದಿದೆ, ನಾಲ್ಕನೇ ನಿತ್ಯ ಸಮೀಕರಣ ಯಾವುದು, ಅದು ಹೇಗೆ ಅದನ್ನು ಪಡ್ಕೊಳ್ಳೋದು ಅನ್ನೋದು ನೋಡೋಣ. ಸೊ ಸ್ಟೂಡೆಂಟ್ಸ್, we will see the last identity. So how will we get that identity? By the multiplying of the binomials. Okay. So now students, we will see the fourth product. So ವಿದ್ಯಾರ್ಥಿಗಳು ಈಗ ನಾಲ್ಕನೇ ದ್ವಿಪದೋಕ್ತಿಗಳ ಗುಣಲಬ್ಧವನ್ನು ಗಮನಿಸೋಣ. ಸೊ ಅವು ಯಾವುವು ದ್ವಿಪದೋಕ್ತಿಗಳು? x plus a ಮತ್ತು x plus b. Now we will multiply the binomials x plus a and x plus b. Write down the binomial x plus a into x plus b. So for this, write down the first binomial as it is, x plus a, and multiply it by the first monomial of the second binomial, that is x. Write down the plus sign, again write down the second binomial,
first binomial x plus a and multiply it with b. Okay, students. So write down the first binomial as it is. Multiply this binomial with the first term x of the second binomial. So write down the sign plus here and write the first monomial as it is. Multiply it with the second term of the second binomial. So now we will multiply. If you multiply, so x into x, it will be x square. Sign is plus. X into a is equal to ax. Sign plus. B into x, it is bx. Plus into plus, plus b into a, so it is ab. So the product is x square plus ax plus bx plus ab. So if you observe this, here we are not getting the like terms. So but here we have the common element in these two terms. So in these two terms ax and bx we have a common element. Which is the common element is there? Or common variable, which is the common variable is there? Yes, it is x. So we will remove it outside. So you write down the x square as it is plus remove x as a common. So if you remove x, we have a only, and here write down the sign plus, and x is taken outside, the remaining is b. Write down plus ab as it is. So observe here carefully, write down the first term x square as it is. So in both of these ax and bx, x is common, therefore write down or take the x as a common. So the remaining terms are, if you take x as a common, so here a will be remaining, so write it as it is. Write down the sign plus. So in this term, if you remove the x as a common, so the term b is there. Write down a plus b. So therefore this can be altered, or this can be written as x into a plus b. So if you multiply this, x into a, once again ax, x into b, it is bx. So therefore there is no change in its value. So this is another identity. So that is fourth identity. So therefore it can be written as x plus a into x plus b. X plus a into x plus b equals x square plus x into a plus b plus ab. So this is the fourth identity, standard identity. So this is also you have studied. So ವಿದ್ಯಾರ್ಥಿಗಳೇ, ಈಗ ನೋಡಿ ಇವೆರಡನ್ನು ಗುಣಾಕಾರ ಮಾಡೋಣ. ಮೊದಲನೇ ದ್ವಿಪದೋಕ್ತಿಯನ್ನು ಹಾಗೆ ಬರ್ಕೊಳ್ಳಿ. ಎರಡನೇ ದ್ವಿಪದೋಕ್ತಿಯ ಮೊದಲನೇ ಪದ x, ಅದರಿಂದ ಗುಣಾಕಾರ ಮಾಡಬೇಕು. ಚಿಹ್ನೆ ಪ್ಲಸ್ ಬರ್ಕೊಳ್ಳಿ. ಮತ್ತೆ ಪುನಃ ಮೊದಲನೇ ದ್ವಿಪದೋಕ್ತಿಯನ್ನು ಹಾಗೆ ಬರ್ಕೊಳ್ಳಿ. ಅದನ್ನ b ಇಂದ ಒಂದ್ಸರಿ ಗುಣಾಕಾರ ಮಾಡಿ. x into x x ಸ್ಕ್ವೇರ್ ಆಗುತ್ತೆ, ಪ್ಲಸ್ x into a ax ಆಯಿತು, ಪ್ಲಸ್ ಬರ್ಕೊಳ್ಳಿ. x into b bx ಆಯಿತು. ಈಗ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಆಗ್ತದೆ, b into a ab ಆಯಿತು. ಸೊ ಈಗ ವಿದ್ಯಾರ್ಥಿಗಳು ಇವುಗಳನ್ನು ಗಮನಿಸಿದಾಗ ಇಲ್ಲಿ ಯಾವುದೇ ಸಜಾತೀಯ ಬೀಜಪದಗಳು ಇರುವುದಿಲ್ಲ, ಸಜಾತೀಯ ಬೀಜಪದಗಳು ಇಲ್ಲ. ಆದರೆ ಒಂದನ್ನು ಗಮನಿಸಬಹುದು, ಈ ಮಧ್ಯದಲ್ಲಿರ್ತಕ್ಕಂತಹ ಈ ಪದಗಳಲ್ಲಿ x ಚರಾಕ್ಷರ ಸಾಮಾನ್ಯವಾಗಿದೆ, ಎರಡರಲ್ಲೂ ಕಾಮನ್ ಇದೆ. ಆದ್ರಿಂದ ಈ x ಸ್ಕ್ವೇರ್ ನ ಹಾಗೆ ಬರ್ಕೊಳ್ಳಿ. ಇವೆರಡರಲ್ಲೂ x ಅನ್ನ ಕಾಮನ್ ತಗೊಳ್ಳಿ. ಕಾಮನ್ ತೆಗೆದಾಗ ಈ ಮೊದಲನೇ ಈ ಟರ್ಮ್ ಅಲ್ಲಿ ax ನಲ್ಲಿ a ಉಳಿಯುತ್ತೆ, ಪ್ಲಸ್ ಇರತಕ್ಕಂಥ ಚಿಹ್ನೆ ಹಾಗೆ ಬರ್ಕೊಳ್ಳಿ. x ಅನ್ನ ಆಲ್ರೆಡಿ ನಾವು ಹೊರಗಡೆ ತೆಗೆದಿದ್ದೇವೆ, ಕಾಮನ್ ಆಗಿ ಉಳಿತಕ್ಕಂಥದ್ದು b ಇದೆ. ಸೊ ಹಾಗಾಗಿ x into a plus b, ಇದನ್ನ ax plus bx ಅನ್ನ ನಾವು x into a plus b ಅಂತ ಬರೀಬಹುದು. ಈಗ ಒಂದು ವೇಳೆ ನಾವು ಇದನ್ನು ಗುಣಾಕಾರ ಮಾಡಿದ್ರೆ ಇದರ ಮೂಲ ಬೆಲೆ ವ್ಯತ್ಯಾಸ ಆಗೋದಿಲ್ಲ. x into a ಏನಾಗುತ್ತೆ, ax ಆಗುತ್ತೆ, ಪ್ಲಸ್ b into x ಏನಾಗುತ್ತೆ, bx ಹಾಗೆ ಉಳಿಯುತ್ತೆ. ab ಅನ್ನ ಹಾಗೆ ಬರ್ಕೊಳ್ಳಿ.
ಆದ್ದರಿಂದ ಇದರ ಗುಣಲಬ್ಧ x plus a into x plus b equals x square plus x into a plus b plus ab. ಇದು ನಾಲ್ಕನೇ ಮಾನಕ ನಿತ್ಯ ಸಮೀಕರಣ. ಸೊ ಈಗ ಗೊತ್ತಾಯ್ತಲ್ಲ ಇದು ಹೇಗೆ ನಾವು ಈ ನಾಲ್ಕು ನಿತ್ಯ ಸಮೀಕರಣಗಳನ್ನು ಹೇಗೆ ಪಡ್ಕೊಳ್ತೀವಿ ಅಂತೇಳಿ. ನಾಲ್ಕನೇದು ಇಲ್ಲಿ ಬರ್ಕೊಳ್ಳೋಣ. ಇಲ್ಲಿ ನಾಲ್ಕನೇ ನಿತ್ಯ ಸಮೀಕರಣ x plus a into x plus b equals x square plus x into a plus b plus ab. ವಿದ್ಯಾರ್ಥಿಗಳೇ ಈಗ ಗೊತ್ತಾಯ್ತಲ್ಲ ನಾಲ್ಕನೇ ನಿತ್ಯ ಸಮೀಕರಣ. ಈ ನಾಲ್ಕು ನಿತ್ಯ ಸಮೀಕರಣಗಳನ್ನು ನಾವು ತುಂಬಾ ಚೆನ್ನಾಗಿ ನೆನಪಿಟ್ಕೊಳ್ಬೇಕು. ಸೊ ಇದರ ಆಧಾರದ ಮೇಲೆ ಮುಂದೆ ನಾವು ಲೆಕ್ಕಗಳನ್ನ ಬಿಡಿಸ್ಕೊಳ್ತಾ ಹೋಗ್ತೀವಿ. ಸೊ ಮೊದಲನೇ ನಿತ್ಯ ಸಮೀಕರಣ ಏನು? a plus b. ಮೊದಲನೇ ಫಸ್ಟ್ ಸ್ಟ್ಯಾಂಡರ್ಡ್ ಐಡೆಂಟಿಟಿ ಈಸ್ a plus b whole square is equal to a square plus 2ab plus b square. ಸೊ ಸೆಕೆಂಡ್ ಐಡೆಂಟಿಟಿ ಎರಡನೇ ನಿತ್ಯ ಸಮೀಕರಣ a minus b whole square equals a square minus 2ab plus b square. ಸೊ ಮೂರನೇ ನಿತ್ಯ ಸಮೀಕರಣ a plus b into a minus b equals a square minus b square. ಕೊನೆಯದು ನಾಲ್ಕನೇದು x plus a into x plus b equals x square plus x into a plus b plus b square. So don't forget, you have to remember these four identities and we will simplify, solve the problems on these identities. By using these identities we can simplify the problems in the next class. Okay students, so we will continue in the next class. Okay.